ಇಲ್ಲಿನ ಅರಣ್ಯ ಅತಿಕ್ರಮಣದಾರರ ಸಮಸ್ಯೆಯನ್ನು ಸಂಸದರಾದ ಕಾಗೇರಿ ಅವರು ಪ್ರಧಾನಮಂತ್ರಿಗಳಿಗೆ ತಿಳಿಸಿ ಹೇಳಬೇಕು. ಕೋರ್ಟ್ಗೆ ಹಾಗೂ ಸಂಬಂಧಪಟ್ಟ ಸಚಿವರುಗಳಿಗೆ ಇಲ್ಲಿನ ಸ್ಥಿತಿಗತಿಗಳ ಬಗ್ಗೆ ವಿವರವಾಗಿ ತಿಳಿಸಿ ಅರಣ್ಯ ಅತಿಕ್ರಮಣದಲ್ಲಿ ಬದುಕು ಕಟ್ಟಿಕೊಂಡ ರೈತರನ್ನು ಉಳಿಸುವಂಥ ಕೆಲಸ ಮಾಡಬೇಕಿದೆ. ರಾಜ್ಯ ಸರ್ಕಾರವು ಈಗಾಗಲೇ ಕೇಂದ್ರಕ್ಕೆ ಒಪ್ಪಿಗೆಗೆ ಕಳಿಸಿದೆ ಎಂದು ಸಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಅವರು ಹೇಳಿದರು. ಅವರು ಇಂದು ಸಿದ್ದಾಪುರ ಪಶುಸಂಗೋಪನಾ ಇಲಾಖೆ ಕಚೇರಿಯಲ್ಲಿ ರೈತರಿಗೆ ಆಯೋಜಿಸಿದ್ದ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಅರಣ್ಯ ಇಲಾಖೆ ಅಧಿಕಾರಿಗಳು ಒತ್ತುವರಿ ಮಾಡಿಕೊಂಡ ರೈತರಿಗೆ ತೊಂದರೆ ನೀಡಿದರೆ ನನ್ನ ಗಮನಕ್ಕೆ ತನ್ನಿ. ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಮತ್ತು ರೈತರಿಗೆ ಸ್ಪಂದಿಸಲು ಆಗದಿದ್ದರೆ, ಸರ್ಕಾರದ ಯೋಜನೆಗಳನ್ನು ಜನರಿಗೆ ಮುಟ್ಟಿಸಲು ಆಗದಿದ್ದರೆ ನೀವು ನನ್ನ ಕ್ಷೇತ್ರದಿಂದ ಹೊರಡಬಹುದು ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಅಧಿಕಾರಿಗಳು ಅವ್ರ ಮನಸ್ಸಲ್ಲಿ ಇದೆಯಲ್ಲ ಗೊತ್ತಿಲ್ಲ. ಇವತ್ತು ಈ CCF ಬರ್ತಾರೆ, DFO ಬರ್ತಾರೆ. ಇಲ್ಲಿ ಅವ್ರು ಬಂದಾಗ ಇಲ್ಲಿ ಅತಿಕ್ರಮಣ ಅಂದ್ರೇನು, ಬಡವ ಅಂದ್ರೇನು, ಇಲ್ಲಿ ಬಿಡಿಸ್ಬೇಕು ಅಂತ ತಕ್ಷಣ ಒಂದು ಬದಿಯಿಂದ ಬಿಡಿಸ್ತಾ ಹೋಗೋದ, ಅದು ಆಗ್ಲಾರ್ದು. ಹೌದು, ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ, ಇವತ್ತಿಲ್ಲ ಅಂತಲ್ಲ, ಸುಪ್ರೀಂ ಕೋರ್ಟಿನ ಆಗ್ತಿಲ್ಲ. ಆ ಸುಪ್ರೀಂ ಕೋರ್ಟಿಗೆ ಸರಿಯಾದ ಮಾಹಿತಿಯನ್ನ ಒದಗಿಸುವಂತಾರೆ ಯಾರು? ಸರಿಯಾದ ಒಂದು ತಿಳುವಳಿಕೆಯನ್ನು ಸರ್ಕಾರದ ಮುಖಾಂತರ ಸುಪ್ರೀಂ ಕೋರ್ಟ್ಗೆ ತಿಳಿಸಿದಾಗ ಅಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಕೂಡ ಮಾನ್ಯತೆ ಮಾಡೋ ಸಾಧ್ಯತೆ ಇದೆಯಲ್ಲ. ನಾವು ಸುಪ್ರೀಂ ಕೋರ್ಟ್ಗೆ ಏನು ಹೇಳಿದ್ರೆ ಬಾಯಿ ಮುಚ್ಚಿ ಕೂತ್ಕೊಂಡ್ಬಿಟ್ರೆ, ಸುಪ್ರೀಂ ಕೋರ್ಟ್ ಹೇಳಿದ್ದೆ ಆದೇಶ ಅಂತ ನಾವು ಹೊರಟ್ಬಿಟ್ರೆ ಇಲ್ಲಿಯ ಲಕ್ಷಾಂತರ ಜನ ಇವತ್ತು ಬೀದಿ ಮೇಲೆ ಬರ್ತಾರೆ. ಹೈನುಗಾರಿಕೆ ಮಾಡುವಂತಾರೆ ಯಾರು? ಇವತ್ತು ದೊಡ್ಡ ಜಮೀನ್ದಾರ ಯಾರು ಮಾಡಲ್ಲ ಇದನ್ನ. ಎಲ್ಲ ಚಿಕ್ಕ ಪುಟ್ಟ 1 ಗುಂಟೆ 5 ಗುಂಟೆ 10 ಗುಂಟೆ ಇರುವಂತದ್ದು, ಎಲ್ಲೋ ಅತಿಕ್ರಮಣದಲ್ಲಿ ಜೀವನ ಮಾಡುವಂತರು. ಇಲ್ಲಿ ಗಂಡ ಎಲ್ಲ ಕೂಲಿ ಹೋಗ್ತಾನೆ, ಒಂದು ಅತಿಕ್ರಮಣದಲ್ಲಿ ಅಲ್ಲೇ ಒಂದು ಮನೆ ಕಟ್ಕೊಂಡು ಒಂದೆರಡು ಆಕಳನ್ನ ಕಟ್ಕೊಂಡು ಎಮ್ಮೆನ ಕಟ್ಕೊಂಡು ಜೀವನ ಮಾಡ್ತಕ್ಕಂಥದ್ದು ಇದು. ಆದ್ರೆ ನಮ್ಮಂತ ಏನು ಚುನಾಯಿತ ಸದಸ್ಯರು ನಾವು ಇಂಥವ್ರು ಕೂಡ ಚುನಾಯಿತ ಸದಸ್ಯರು ನಾವೆಲ್ಲರೂ ಕೂಡ ನಾವು ಬರೀ ವೇದಿಕೆ ಸಂಬಂಧಪಟ್ಟ ನಾವು ಮಾತಾಡ್ಕೊಂತ ಹೋಗ್ಬಿಟ್ರೆ, ಒಂದು ಮಾತಾಡಿದ್ರೆ ಅಧಿಕಾರಿಯಲ್ಲಿ ನೋವಾಗುತ್ತೋ, 2 ಮಾತಾಡಿದ್ರೆ ಇನ್ಯಾರಿಗೆ ನೋವಾಗುತ್ತೋ ಅಂತ ಬೈದಿಂದ ಮುಲಾಜಿ ನಾವು ಹೋಗ್ಬಿಟ್ರೆ ಎದಕ್ ಬೇಕಂತ ಸ್ಥಾನ ಬಿಡಿದ್ರು. ಇದು ಇಂಥದ್ದು ನಾನು ಅವಕಾಶ ಕೊಡಲ್ಲ. ಹೌದು, ಒಂದು ಹಂತದಲ್ಲಿ ಇದ್ದಿದ್ದು ಹೌದು ನಾನು. ಆದ್ರೆ ಎಲ್ಲಾ ಇಲಾಖೆ ಅಧಿಕಾರಿಗಳು, ಯಾಕಂದ್ರೆ ಈ ಮಾತು ಹೇಳ್ತೀನಿ, ನಮ್ಮ ತಾಯಂದ್ರೆ ಇದ್ದಾರೆ, ಉಳಿಕೆ ಭಾಷಣ ಮಾಡ್ತೀವಿ ನಾವು. ಎಲ್ಲ ಇಲಾಖೆಯ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಸ್ಪಂದಿಸೋ ರೀತಿಯಲ್ಲಿ ಇದ್ರೆ ನನ್ನ ಕ್ಷೇತ್ರದಲ್ಲಿ ಇರ್ಬೇಕಾಗತ್ತೆ. ಯಾರು ಸ್ಪಂದನೆ ಮಾಡೋಕ್ಕಾಗಲ್ಲ, ಯಾರು ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ಸರಿಯಾದ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರುವಲ್ಲಿ ಬೇಜವಾಬ್ದಾರಿ ಮಾಡಿದ್ರೆ ದಯವಿಟ್ಟು ಆಚೆ ಹೋಗಿ ಅನ್ನೋಂಥ ಮಾತು ಕೂಡ ಹೇಳಕ್ ಬಯಸ್ತೇನೆ. ಇದು ಒಂದೆರಡು ಕಡೆ ಆ ಜಮೀನು ಮಾಡ್ಕೊಂಡು ಬಂದಿದೆ. ಅವಾಗ ನಿನ್ನೆ ಮನೆಯಿಂದ ಮಾಡ್ಕೊಂಡು ಬಂದಿರೋದಲ್ಲ, ಹಲವಾರು ವರ್ಷಗಳಿಂದ ಅವ್ರ ತಂದೆ ಕಾಲದಿಂದ ಮಾಡ್ಕೊಂಡು ಬಂದಿರ್ತಕ್ಕಂಥ 50-100 ವರ್ಷಗಳಿಂದ ಮಾಡ್ಕೊಂಡು ಬಂದಿರ್ತಕ್ಕಂಥ ಜಮೀನುಗಳು ಇದಾವೆ. ಅರಣ್ಯ ಇಲಾಖೆ ಇದಾವಲ್ಲ, ಅವರಿಗೆ ನಾವು ಇನ್ನೊಮ್ಮೆ ಪರಿಶೀಲಿಸಿ ಅವ್ರಿಗೆ GPS ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟು ಆ ಜಮೀನು ಸಕ್ರಮ ಮಾಡೋದಕ್ಕೆ ನಾವು ಕೊಡಬೇಕು ಹೊರತು, ಪ್ರಯತ್ನ ಪಡಬೇಕು ಹೊರತು, ಇದನ್ನ ಹಿಂದೆ GPS ಆಗಿ ಮಾತ್ರ ನಾವು ಸಕ್ರಮ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಅಂತದಿದ್ರೆ ಇದು ನ್ಯಾಯ ಇದೆಯಾ? ಹೌದು, ಅದನ್ನೇ ನಾನು ನೀವು ಕೊಟ್ಟಂತ ಅವಕಾಶ ಇಲ್ಲ. ಮಧ್ಯ ಅಧಿವೇಶನದಲ್ಲಿ ಮಾತನಾಡ್ತೇನೆ, ಎಷ್ಟು ಅಧಿಕರಣ ಮಾಡಿದ್ಯೋ ಅದನ್ನು ಸಕ್ರಮ ಮಾಡಿ ಅನ್ನೋಂಥದ್ದು ಮಾಡಿದಾಗ ಸದನ ಸಮಿತಿಯನ್ನು ಮಾಡಿ ಮಾನ್ಯ ನಮ್ಮ ಅರಣ್ಯ ಮಂತ್ರಿಗಳು ಈಶ್ವರ್ ಖಂಡ್ರೆ ಸದನ ಸಮಿತಿಯನ್ನು ಮಾಡಿ ಮುಖ್ಯಮಂತ್ರಿ ಗಮನಕ್ಕೆ ತರೋದ್ರ ಮುಖಾಂತರ ಮತ್ತೆ ಸದನದಲ್ಲಿ ಮಂಡಿಸಿ 3 ತಲೆಮಾರಿನಿಂದ 1 ತಲೆಮಾರು ಮಾಡಬೇಕು. ಯಾರು GPS ಮಾಡ್ಕೊಂಡಿದ್ದಾರೋ ಅದು 3 ಎಕರೆ GPS ಮಾಡಿದಾರೋ ಅವರಿಗೆ ರಕ್ಷಣೆಯನ್ನ, ಅವರಿಗೆ ಮುಂಜೂರಿನ ಕೊಡಬೇಕು ಅಂತ ವಿನಂತಿಯನ್ನ ಅಂದಿನ ಶಾಸನಸಭೆಯ ಅನುಮತಿ ಪಡೆದು ಕೇಂದ್ರ ಸರ್ಕಾರಕ್ಕೆ ಕಳಿಸಿರುವಂತಹ. ಈ ಕೇಂದ್ರ ಸರ್ಕಾರ ಕಳಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಜವಾಬ್ದಾರಿ ಯಾರದು? ಇಲ್ಲಿ ಸಂಸದರು ಅದನ್ನು ಅರಿತು ಅಲ್ಲಿ ಕೂಡ ಸಂಸದಲ್ಲಿ ಪಾರ್ಲಿಮೆಂಟಲ್ಲಿ ಧ್ವನಿ ಎತ್ತಬೇಕಲ್ಲ. ಅದು ಪಾರ್ಲಿಮೆಂಟಲ್ಲಿ ಧ್ವನಿ ಎತ್ತಿದಾಗ ಮಾತ್ರ ಅಲ್ಲಿಯ ಅರಣ್ಯ ಮಂತ್ರಿಗಳಿಗೆ ಗೌರವಿತ ಪ್ರಧಾನಮಂತ್ರಿಗಳ ಗಮನಕ್ಕೆ ಬರುತ್ತೆ. ಅಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಬರೋಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿಯ ಹೇಳೋದು ಬಿಟ್ಟು ಇವರೇನು ಇವರು GPS ಆಯ್ತು, ಇವ್ರು ಬೇಕಾಗಿಲ್ಲ. ಅಧಿಕಾರಿ ಮುಟ್ಟಿದ್ರೆ ಅಲ್ಲೇ ಜನ ದಂಗೆ ಹೇಳ್ತಾರೆ. ಅಲ್ಲಿ GPS ಮಾಡಿದನ್ನ ಯಾರಾದ್ರೂ ಅರಣ್ಯ ಅಧಿಕಾರಿಗಳು ಮುಟ್ಟಾಕ್ ಹೋದ್ರೆ ಅಲ್ಲೇ ದಂಗೆ ಹೇಳ್ತಾರೆ, ಜನಗಳು ದಂಗೆ ಹೇಳ್ತಾರೆ. ಈಗ ಅದರ ಅವಶ್ಯಕತೆ ಇಲ್ಲ.
ಈಗ ನೂರಾರು ವರ್ಷಗಳಿಂದ ಮಾಡ್ಕೊಂಡು GPS ಆಗದೆ ಉಳಿದಿರ್ತಕ್ಕಂಥ ಜಮೀನು ಏನಿದೆಯಲ್ಲ ಅವ್ರಿಗೆ ನಾವು ರಕ್ಷಣೆ ಕೊಡಬೇಕಲ್ಲ. ಈಗ ಅವ್ರಿಗೆ ರಕ್ಷಣೆ ಕೊಟ್ಟಾಗ ಮಾತ್ರ ಇಲ್ಲಿ ತಾಯಿ ಎಷ್ಟು ಜನ ಇದ್ರಿ, ಈಗ ಎಷ್ಟು ಜನರಿಗೆ ನಿಮಗೆ ಹಕ್ಕಿದೆ ಅಲ್ಲಿ, ಎಷ್ಟು ಜನ ಇದೆಯಲ್ಲ ಗೊತ್ತಿಲ್ಲ ನನಗೆ. ಅಂದ್ರೆ ನಾವು ಏನ್ ಮಾಡಿದ್ವಿ, ಸಭೆಯಲ್ಲಿ ಕರೆದು ಚಂದ ಒಂದೆರಡು ಮಾತ್ರ ಹೈನುಗಾರಿಕೆ ಮಾಡಿ ನಾವು ಜಮೀನು ಕೊಡ್ತೀವಿ ಅಂತ ಹೇಳಿದ್ರೆ ಆಗತ್ತೆ. ಅದು ಆಗ್ಬಾರ್ದು. ಇದು ನಮ್ಮ ಮಲೆನಾಡಲ್ಲಿ ಇವತ್ತು ನಮ್ಮ ಜಿಲ್ಲೆ ಎಲ್ಲ